stand reluctant to God, ನೀವು ದೇವರಿಗೆ ವಿರುದ್ಧವಾಗಿ ನೀವು ನಿಲ್ಲುವುದಾದ್ರೆ your problem never gets over. ನಿಮ್ಮ ಸಮಸ್ಯೆ ಮುಗಿದೋಗಲ್ಲ. ಎಲ್ಲರೂ ಹೇಳೋದು ಕೇಳ್ತಾ ಇದ್ದೀರಾ? ಎಲ್ಲರೂ ಹೇಳೋದೆಲ್ಲ ಕೇಳ್ತಾ ಇದ್ದೀರಾ? Hallelujah. Your problem never ends. ನಿಮ್ಮ ಸಮಸ್ಯೆ ಮುಗಿದೋಗಲ್ಲ. It starts to grow. ಅದು ಹಾಗೆ ಬೆಳಿಲಿಕ್ಕೆ ಆರಂಭಿಸುತ್ತದೆ. One stage to second stage. ಮೊದಲ ಹಂತದಿಂದ ಎರಡನೇ ಹಂತಕ್ಕೆ. Second stage to third stage. ಎರಡನೇ ಹಂತದಿಂದ ಮೂರನೇ ಹಂತಕ್ಕೆ. to fourth stage. ಮೂರನೇ ಹಂತದಿಂದ ನಾಲ್ಕನೇ ಹಂತಕ್ಕೆ. Problem grows. ನಿಮ್ಮ ಸಮಸ್ಯೆ ಬೆಳೀತದೆ. But when you are hit by your problem, ಆದರೆ ನಿಮ್ಮ ಸಮಸ್ಯೆಯಿಂದಲೇ ನೀವು ಹೊಡೆಯಲ್ಪಡುವಾಗ, because of your weakness, when you are hit, ನಿಮ್ಮ ಬಲಹೀನತೆಯಿಂದಲೇ ನೀವು ತಾಕಲ್ಪಡುವಾಗ, when you acknowledge it, ನೀವು ಅದನ್ನ ನೀವು ಗ್ರಹಿಸಿಕೊಳ್ಳುವಾಗ, when you repent it, ನೀವು ಅದಕ್ಕಾಗಿ ಪಶ್ಚಾತ್ತಾಪ ಪಡುವಾಗ, God can still change your problem into a miracle. ದೇವರು ನಿಮ್ಮ ಸಮಸ್ಯೆಯನ್ನು ಕೂಡ ಅದ್ಭುತವಾಗಿ ಆತನು ಮಾರ್ಪಡಿಸಲಿಕ್ಕೆ ಸಾಧ್ಯ. சொல்றது உங்களுக்கு புரிஞ்சுதுங்களா? ನಿಮಗೆ ನಾನು ಹೇಳೋದು ಅರ್ಥವಾಗ್ತಾ ಇದೆಯಾ? எனக்கு ஆண்டவர் சொன்னாரு யாரும் எதிர்த்து நிற்க முடியாதுன்னு. ದೇವರು ನನಗೆ ಹೇಳಿದ್ರು ನಿನಗೆ ವಿರುದ್ಧವಾಗಿ ಯಾರು ನಿಲ್ಲಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಒಬ್ಬರು ನನಗೆ ಹೊಡೆದು ಬಿಟ್ರೆ, ಈಗ ಯಾರಾದರೂ ಒಬ್ಬರು ಬಂದು ನನಗೆ ಹೊಡೆದು ಬಿಟ್ರೆ, ನನ್ನ ಪ್ರಾಮಿಸ್ ಬಿದ್ದೋಯ್ತು ನನ್ನ ಜೀವಿತದಲ್ಲಿ. ಆ ವಾಗ್ದಾನ ನನ್ನ ಜೀವಿತದಲ್ಲಿ ಬಿದ್ದೋಗ್ಬಿಡ್ತದೆ. ಅದಕ್ಕೆ ಕಾರಣ ದೇವರು ಅಂತ ಹೇಳೋದನ್ನ ನಾನು ಬಿಟ್ಟು, ಅದಕ್ಕೆ ಕಾರಣ ದೇವರು ಅಂತ ಹೇಳೋದನ್ನ ಬಿಟ್ಟು, when I check my life, ನಾನು ನನ್ನ ಜೀವಿತವನ್ನು ಪರಿಶೀಲಿಸಿ ನೋಡಿದ್ರೆ, I turn away from my evil work, ನನ್ನ ಒಂದು ದುರ್ಮಾರ್ಗದಿಂದ ನಾನು ನನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡ್ರೆ, God will change that evil into good. ದೇವರು ಆ ಕೆಟ್ಟದನ್ನು ಕೂಡ ಒಳ್ಳೆಯದಾಗಿ ಮಾರ್ಪಡಿಸಿಬಿಡ್ತಾರೆ. How many of you believe that? ಎಷ್ಟು ಜನ ಅದನ್ನು ನಂಬ್ತೀರಾ? This morning God is giving you a chance. ಈ ಮುಂಜಾನೆ ಈ ಸಮಯದಲ್ಲಿ ದೇವರು ನಿಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. God is giving you a chance. ದೇವರು ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. Your God is a faithful God to his promises. ನಿಮ್ಮ ದೇವರು ತನ್ನ ವಾಗ್ದಾನಕ್ಕೆ ನಂಬಿಗಸ್ತನಾದ ದೇವರು. Amen. How many of you believe that? ಎಷ್ಟು ಜನ ಅದನ್ನು ನಂಬ್ತೀರಾ? Listen to me. God said to Joshua, ನಾನು ಹೇಳೋದನ್ನ ಗಮನಿಸಿ. ಯೋಶುವನಿಗೆ ದೇವರು ಹೇಳಿದ್ರು. God said to Joshua, ದೇವರು ಯೋಶುವನಿಗೆ ಹೇಳಿದ್ರು, you people have disobeyed me. ನೀವು ನನಗೆ ವಿರುದ್ಧವಾಗಿ ಅವಿಧೇಯರಾದ್ರಿ. Go and read 7th chapter at home. ನೀವು ಮನೆಗೆ ಹೋಗಿ 7ನೇ ಅಧ್ಯಾಯವನ್ನು ಓದ್ರಿ. Amen. The Bible says, ಸತ್ಯವೇದ ಹೇಳ್ತದೆ, God says you disobeyed me. ದೇವರು ಹೇಳ್ತಾರೆ ನೀವು ನನಗೆ ಅವಿಧೇಯರಾದ್ರಿ. ಎಲ್ಲರೂ ಸೊಲ್ಲಂಗ, ಎಲ್ಲರೂ ಹೇಳಿ. ದೇವರ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರದೇ ಇರೋದಕ್ಕೆ ಕಾರಣ ನನ್ನ ಅವಿಧೇಯತೆನೇ. ದೇವರ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರದೇ ಇರೋದು ಕಾರಣ ನನ್ನ ಅವಿಧೇಯತೆ. ಬಾಯಿ ತೆರೆದು ಮತ್ತೊಂದು ಸಾರಿ ಎಲ್ಲರೂ ಕೂಡ, ಚಿಕ್ಕ ಮಕ್ಕಳಿಂದ ಎಲ್ಲರೂ ಬಾಯಿ ತೆರೆದು ಹೇಳೋಣವಾ? ಎಲ್ಲರೂ ಕೂಡ ಬಾಯಿ ತೆರೆದು ಇದನ್ನ ನಾವು ಹೇಳೋಣವಾ? Amen. Why God's promises are not fulfilled in my life? ಯಾಕೆ ದೇವರ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಲ್ಲ? Because of my disobedience. ಕಾರಣ ನನ್ನ ಅವಿಧೇಯತೆಯಿಂದ. Hallelujah. Hallelujah. What is disobedience? ಅವಿಧೇಯತೆ ಅಂದ್ರೆ ಏನು? Amen. Without obedience. ವಿಧೇಯತೆ ಇಲ್ಲದೆ ಇರುವಂತದ್ದು. ಹೇಳಿದನ್ನ ಮಾಡದೇ ಇರುವಂತದ್ದು. ಹೇಳಿದನ್ನ ಮಾಡದೇ ಇರುವಂತದ್ದು. Hallelujah. 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 God said, ದೇವರು ಹೇಳಿದ್ರು, you people disobeyed me. ನೀವು ನನಗೆ ಅವಿಧೇಯರಾದ್ರಿ. That's why ಅದಕ್ಕಾಗಿಯೇ you failed. ನೀವು ಸೋಲನ್ನು ಅನುಭವಿಸಿದ್ರಿ. Amen. That's why ಅದಕ್ಕಾಗಿಯೇ you were killed. ನೀವು ಕೊಲ್ಲಲ್ಪಟ್ರಿ. That's why ಅದಕ್ಕಾಗಿಯೇ you are robbed. ನೀವು ಕಳ್ಳತನಕ್ಕೊಳಗಾದ್ರಿ. Amen. That's why ಅದಕ್ಕಾಗಿಯೇ you are in discouragement. ನೀವು ನಿರಾಶೆಗೊಳಗಾದ್ರಿ. இன்னைக்கு நான் சொல்லுகிறதை கவனமாய் கேளுங்க. ಈ ದಿನ ನಾನು ಹೇಳೋದನ್ನ ಗಮನಿಸಿ ಕೇಳಿ. ஆவியானவர் சொல்லுகிறார், ದೇವರ ಆತ್ಮನೇ ಹೇಳ್ತಾ ಇದ್ದಾರೆ, ನಿಮ್ಮ ಜೀವಿತದಲ್ಲಿ நீ கீழ்ப்படியாதபடியால், ನೀನು ಅವಿಧೇಯರಾಗಿದ್ದ ಕಾರಣದಿಂದ, ಕರ್ತನುடைய ವಾರ್ತೆಗೆ ಕೀழ்ಪಡಿಯಾದபடிಯಾல், ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಹೋದ ಕಾರಣ, you are suffering problem after problem. ನೀವು ಸಮಸ್ಯೆ ಮೇಲೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ. Hallelujah. 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 Amen. If you buy new equipment in your house, ನಿಮ್ಮ ಮನೆಯಲ್ಲಿ ಯಾವುದಾದರೂ ಹೊಸ ಉಪಕರಣವನ್ನು ನೀವು ಖರೀದಿಸುವುದಾದ್ರೆ, think I bring a 52-inch television. ನೆನೆಸಿ ನೋಡಿ, 52 ಇಂಚ್ ಟಿವಿನ ನಾನು ತೆಗೆದುಕೊಂಡು ಬರ್ತೇನೆ. Amen. With all kind of new features including AI, everything. ಎಲ್ಲ ಒಂದು ಫೀಚರ್ಸ್ ಅದರಲ್ಲಿ, ಎಲ್ಲಾ ರೀತಿಯಾದ ಅಡ್ವಾನ್ಸ್ಡ್ ಅಂದ್ರೆ AI ಎಲ್ಲ ಅದರಲ್ಲಿ ಬರ್ತದೆ ಅಂತ ಇಟ್ಕೊಳ್ಳಿ. Hallelujah. Hallelujah. What will I do? ನಾನು ಏನ್ ಮಾಡ್ತೇನೆ? Will I put it on the wall, fix it on the wall and start operating everything? ನಾನು ಟಿವಿನ ಹಾಗೆ ಗೋಡೆಗೆ ಫಿಕ್ಸ್ ಮಾಡಿ ಎಲ್ಲ ಆಪರೇಟ್ ಮಾಡ್ಲಿಕ್ಕೆ ಆರಂಭಿಸ್ಬಿಡ್ತೇನಾ? Because I don't know the features that are inside. ಅದರೊಳಗೆ ಏನೆಲ್ಲ ಮಾಡಬಹುದು ಅನ್ನುವಂತ ಕಾರ್ಯಗಳು ನನಗೆ
ಗೊತ್ತಿಲ್ಲದೆ ಇರೋ ಕಾರಣದಿಂದ, without knowing much, I can do only one thing. ಅದೆಲ್ಲ ನನಗೆ ಗೊತ್ತಿಲ್ಲದ ಕಾರಣದಿಂದ ನಾನು ಒಂದು ಮಾಡ್ಲಿಕ್ಕೆ ಸಾಧ್ಯ. Power on, off, program change, amen, volume up and down. ನಾನು ಆನ್ ಮಾಡ್ಲಿಕ್ಕೆ ಸಾಧ್ಯ, ಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ಸಾಧ್ಯ, ಆನ್ ಆಫ್ ಮತ್ತೆ ವಾಲ್ಯೂಮ್ ಜಾಸ್ತಿ ಮಾಡೋದು, ಚಾನೆಲ್ ಚೇಂಜ್ ಮಾಡೋದು ಒಂದು ಗೊತ್ತು, ಚಾನೆಲ್ ಚೇಂಜ್ ಮಾಡೋದೊಂದು ಗೊತ್ತು. but that amen television has so many options. ಆದ್ರೆ ಆ ಟಿವಿಯಲ್ಲಿ ಎಷ್ಟೋ ಆಪ್ಷನ್ಸ್ ಗಳಿದೆ. Amen, you can play the video from your mobile into that television. ನಿಮ್ಮ ಮೊಬೈಲ್ ನಿಂದಲೇ ಅಲ್ಲಿ ಪ್ಲೇ ಮಾಡಬಹುದು ವಿಡಿಯೋನ. Amen, television ಅಲ್ಲಿ ಪ್ಲೇ ಮಾಡಬಹುದು, ಟಿವಿಯಲ್ಲಿ ಪ್ಲೇ ಮಾಡಬಹುದು. Amen, hallelujah, hallelujah. You can use internet into that. ಅದರಲ್ಲಿ ಇಂಟರ್ನೆಟ್ ಯೂಸ್ ಮಾಡಬಹುದು. Amen, you can use AI into that. AI ಅನ್ನು ಕೂಡ ಅದರಲ್ಲಿ ಯೂಸ್ ಮಾಡಬಹುದು. There are so many ಮಾಡಬಹುದು. features. ಎಷ್ಟೋ ಫೀಚರ್ಸ್ ಗಳಿದೆ. So how will I learn that? ಹೇಗೆ ನಾನು ಅದೆಲ್ಲ ಕಲಿತುಕೊಳ್ಳಿಕ್ಕೆ How ಸಾಧ್ಯ? I can use the best of that television? ಹೇಗೆ ಆ ಟಿವಿಯನ್ನು ಅತ್ಯುತ್ತಮವಾಗಿ ನನ್ನಿಂದ ಬಳಸಲಿಕ್ಕೆ ಸಾಧ್ಯ? ಯಾವ ಡಬ್ಬದಲ್ಲಿ ಡಬ್ಬದಲ್ಲಿ ಟಿವಿ ಇಟ್ಟಿರ್ತಾನೋ, ಆ ಟಿವಿ ಇಟ್ಟಿರ್ತಾನೋ, ಅದ್ರ ಒಳಗೇನೆ ಒಂದು ಯೂಸರ್ ಮ್ಯಾನ್ಯುಯಲ್ ಇಟ್ಟಿರ್ತಾನೆ, ಗೈಡ್ ಅದ್ರ ಒಳಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಅನ್ನ ಇಟ್ಟಿರ್ತಾನೆ. ಆಮಾವ ಇಲ್ಲೇ ಸೊಲ್ಲಂಗೆ, ಹೌದಾ ಇಲ್ವಾ ಹೇಳಿ? there will be a user manual kept inside that. ಅದರ ಒಳಗೆ ಯೂಸರ್ ಮ್ಯಾನ್ಯುಯಲ್ ಇಡಲ್ಪಟ್ಟಿರ್ತದೆ. Whether he has given you cell to that amen remote or not, ಆ ರಿಮೋಟ್ ಗೆ ಸೆಲ್ ಇಟ್ಟಿದಾನೋ ಇಲ್ವೋ, he will give you a user manual sure with that. ಖಂಡಿತವಾಗಿ ಅದರೊಳಗೆ ಯೂಸರ್ ಮ್ಯಾನ್ಯುಯಲ್ ಅನ್ನ ಇಟ್ಟಿರ್ತಾರೆ. Why that user manual? ಯಾಕೆ ಆ ಒಂದು ಯೂಸರ್ ಮ್ಯಾನ್ಯುಯಲ್? படிக்க தான் இந்த டிவி எப்படியாய் வேலை செய்யும்னு உங்களுக்கு தெரியும். ಆ ಒಂದು ಮ್ಯಾನ್ಯುಯಲ್ ನ ಓದ್ತಾನೆ ಆ ಟಿವಿ ಹೇಗೆಲ್ಲ ಕೆಲಸ ಮಾಡ್ತದೆ ಅನ್ನೋದನ್ನ ಅರಿತುಕೊಳ್ಳಬಹುದು. இடத்துல அந்த டயகிராமே போட்டிருப்பான். ಕೆಲವು ಸ್ಥಳಗಳಲ್ಲಿ ಅದರ ಒಂದು ಚಿತ್ರವೇ ಹಾಕಿರ್ತಾರೆ. ಅವನು சொல்லுவான், இந்த கலருக்கு இத குத்து, ಈ ಕಲರ್ ಬಟನ್ ಗೆ ಇದನ್ನ ಚುಚ್ಚು, இந்த ಪ್ಲಗ್ ಗೆ ಇದ போடு, ಈ ಪ್ಲಗ್ ಗೆ ಇದನ್ನ ಹಾಕು. I tell you something, ನಾನು ಒಂದನ್ನು ಹೇಳ್ತೇನೆ. God amen has created you. ದೇವರು ನಿಮ್ಮನ್ನ ಸೃಷ್ಟಿ ಮಾಡಿದಾಗ, for you God has given you a user manual. ನಿಮಗಾಗಿ ದೇವರು ಈ ಯೂಸರ್ ಮ್ಯಾನ್ಯುಯಲ್ ಅನ್ನು ಕೊಟ್ಟಿದ್ದಾರೆ. This is your user manual. ಇದು ನಿಮ್ಮ ಒಂದು ಯೂಸರ್ ಮ್ಯಾನ್ಯುಯಲ್. எப்படியாக இது ஆபரேட் பண்ணனும், ಹೇಗೆ ಇದು ಕಾರ್ಯ ಮಾಡಬೇಕು, எப்படி இந்த ಎಕ್ವಿಪ್ಮೆಂಟ್ ವೇಲೆ செய்யும், ಹೇಗೆ ಈ ಉಪಕರಣ ಕೆಲಸ ಮಾಡ್ತದೆ, ಏನೇನೋ ಒತ್ತಿ ಹೊಗೆ ಬರಬಾರದಂದ್ರೆ ಏನ್ ಮಾಡಬೇಕು, ಏನೇನೋ ಒತ್ತಿ ಹೊಗೆ ಬರಬಾರದಂದ್ರೆ ಏನ್ ಮಾಡಬೇಕು, ಇದನ್ನ ಮೊದಲು ಓದಬೇಕು, ಇದನ್ನ ಕರೆಕ್ಟ್ ಆಗಿ ಮೊದಲು ಓದಬೇಕು. ಎಷ್ಟು ಜನ ಆಮೆನ್ ಅಂತೀರಾ? ಹalleluya. Obey this. ಇದಕ್ಕೆ ನೀವು ವಿಧೇಯರಾಗಿರಿ, ಇದಕ್ಕೆ ನೀವು ವಿಧೇಯರಾಗಿರಿ, you shall be blessed. ನೀವು ಆಶೀರ್ವದಿಸಲ್ಪಡುತ್ತೀರಿ.